ಗೈಸ್ ಲಿಟ್ರಲಿ ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಸೊ ತುಂಬ ಏನೋ ದೊಡ್ಡದಾಗಿ ವಿಷಯ ಆಗಿರಬೇಕು. ನಾವಿವಾಗ ಬಂದು ತಲುಪಿರೋದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರ್ಬೋದು ನವ್ವಿನ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ ಅವರು. ಮಯೂರ ಆಯಿತು, ಬಲೆ ಹುಚ್ಚ ಆಯಿತು, ಗೋವಾದಲ್ಲಿ ಸೇಡಿ. ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಟ್ಯಾಗ್ಲೈನು, ಹಾಗೆ ಕಪ್ ಗೆದ್ದಿರೋದು ಕೂಡ ಹಾಕಿದ್ದಾರೆ. ಗಂಟಿಂದ ನೋಡಿ ಅವರ ಒಂದು ಸಮಾಧಿನ ಯಾವ ರೀತಿ ಕಟ್ಟಿದ್ದಾರೆ ಅಂತ. ಜೀವನದಲ್ಲಿ ಮನುಷ್ಯ ಇದ್ದಾಗ ಏನೋ ಸಂಪಾದನೆ ಮಾಡಲ್ಲ ಅಂತೆ, ಸತ್ ಮೇಲೆ ಎಲ್ಲಾನು ಸಂಪಾದನೆ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಬ್ಲಾಗ್ 3ಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತಾರೆ, 2 ವಿಡಿಯೋಸ್ಗಳಲ್ಲಿ ನಾವು ಬೆಂಗಳೂರಿಗೆ ಬಂದು ಅದಾದಮೇಲೆ ಇಸ್ಕಾನ್ ಟೆಂಪಲ್ಲು ಮತ್ತು ಅರಮನೆ ಮೈದಾನಕ್ಕೆ ಹೋಗಿದ್ವಿ ಬೆಂಗಳೂರಿಗೆ. ಸೊ ಇನ್ನೂ ಅದು ಯಾರು ವಿಡಿಯೋ ನೋಡಿಲ್ವೋ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ. ಹಂಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಆಲ್ರೆಡಿ ವಿಡಿಯೋ ಟೈಟಲ್ಲು ಮತ್ತು ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ. ಸೊ ನಾವಿವತ್ತು ಕೂಡ ಹೊರಗಡೆ ಹೋಗ್ತಾ ಇದ್ವಿ. ಸೊ ಹೋಗ್ಬೇಕಾದ್ರೆ ಏನೇನಾಗುತ್ತೆ, ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀವಿ ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಏನಕ್ಕಪ್ಪ ಅಂತಂದ್ರೆ ವಿಡಿಯೋಸು ಮಾಡ್ತಾ ಇರೋದೇ ನಿಮ್ಗೋಸ್ಕರ, ನೀವು ನೋಡಲಿ ಅಂತಾನೆ. ಸೊ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಇವತ್ತು ಲಾಸ್ಟ್ ಟೈಮು ನಾವು ಡ್ಯಾನ್ಸ್ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಪಕ್ಕಾ ಡ್ಯಾನ್ಸ್ ವಿಡಿಯೋಸ್ ಮಾಡ್ತೀವಿ. ಸೊ ಲೊಕೇಶನ್ಸ್ಗಳು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಅಣ್ಣ ಮಾಡಮಂತ ಹೇಳ್ಯಾನ, ಅದಕ್ಕೆ ಹೊಂಟೀವಿ ಇವತ್ತು. ಹಂಗೆ ಒಂದು ಸ್ವಲ್ಪ ಪರ್ಚೇಸ್ ಕೂಡ ಮಾಡೋದೈತೆ. ಸೊ ಅದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಂದು ವೇರೆಡ್ ಸೆಟ್ಟಿಂದು ಒಂದು ಸ್ವಲ್ಪ ಕೆಲಸ ಐತೆ, ಗೇಮ್ಸ್ ಹಾಕ್ಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಅದನ್ನೊಂದು ತೊಗೊಂಡಿನಿ. ಸೊ ಇವತ್ತು ಔಟ್ಫಿಟ್ಟು ನಂದು ಈ ರೀತಿ ಇದೆ. ಸೊ ಒಂದು ಬ್ಯಾಗಿಗೆ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನ ಬಿಟ್ಟರೆ ಒಂದು ಉಡಿ ಹಾಕ್ಕೊಂಡಿದ್ದೀನಿ. ಸೊ ಅವ್ರು ನಮ್ಮ ಅಣ್ಣ ಆಲ್ರೆಡಿ ಎಲ್ಲರೂ ಮುಂದೆ ಹೋಗಿದ್ದಾರೆ. ಸೊ ನಂದೇ ಒಂದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಎಲ್ಲೂ ಹೋಗಬೇಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೆ ಮುಂದೆ ಹೋಗ್ತಾ ಏನಾಗುತ್ತೆ ಏನಿಲ್ಲ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಿರ್ತೀನಿ. ಸೊ ಇವಾಗ ಬನ್ನಿ ಹೋಗೋಣ. ಇನ್ನು ನಾನು ಬೇರೆ ಶೂಸ್ ಬೇರೆ ಹಾಕೋಬೇಕು, ಶೂಸ್ ಹಾಕ್ಕೊಂಡು ಹೋಗಬೇಕು. ಸೊ ಹೋಗ್ತಾ ದಾರಿಲಿ ಸಿಗ್ತೀನಿ. ಗೈಸ್ ಲಿಟ್ರಲಿ ಇಲ್ಲಿ ಏನಾಗಿದೆ ಗೊತ್ತಿಲ್ಲ. ಸೊ ತುಂಬ ಏನೋ ದೊಡ್ಡದಾಗಿ ವಿಷಯ ಆಗಿರಬೇಕು. ಸೊ ಪೊಲೀಸರೆಲ್ಲ ಬಂದಿದ್ದಾರೆ. ಸೊ ಅಲ್ಲಿ ಮೋಸ್ಟ್ಲಿ ಮಣ್ಣು ಅಗಿತಾ ಇದ್ದಾರಲ್ವ. ಸೊ ಆ ಮಣ್ಣು ಅಗಿತಾ ಇರಬೇಕಾದ್ರೆ ಏನಾದರೂ ಆಗಿರಬೇಕೇನೋ. ಸೊ ಫೈರ್ ಇಂಜರ್ಸ್ ಎಲ್ಲ ಬಂದಿದ್ದಾರೆ. ಸೊ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಆ ಒಂದು ಮಣ್ಣು ತೆಗಿಬೇಕಾದ್ರೆ ಆ ಮಣ್ಣು ಕುಸಿದ ಕೇಸಿ ಅದರೊಳಗಡೆ ಯಾರಾದರೂ ಬಿದ್ದಿರಬೇಕೇನೋ, ಅದಕ್ಕೋಸ್ಕರ ಅಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಹಾಗೆ ಫೈರ್ ಎಕ್ಸ್ಟಿಂಗ್ವಿಷನ್ ಕೂಡ ಬಂದಿದೆ. ಅದು ಎಲ್ಲಿ ಆಗಿರೋದು ಅಂದರೆ ಕಂಠೀರವ ಸ್ಟುಡಿಯೋ ಹತ್ರನೇ ಆಗಿರೋದು. ಸೊ ನಾವಿವಾಗ ಹೋಗ್ತಾ ಇರೋದು ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ. ಸೊ ಮಧ್ಯದಲ್ಲಿ ಅದಾಗಿತ್ತು, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸಿದೆ. ಸೊ ಯಾರಾದರೂ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಸೊ ನಸೀಬು ಗಾಂಡಿ ಇತ್ತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಯಮ ರಾಜ ನಮ್ಮ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾನೆ ಇರ್ತಾನೆ ಯಾವಾಗಲೂ. ಸ್ವಲ್ಪ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಷ್ಟೇ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ. ಸೊ ನಿಮಗೆ ಅಲ್ಲಿ ಹೋಗಿ ಸಿಗ್ತೀನಂತೆ, ಬನ್ನಿ. ಗಾಯ್ಸ್ ಫೈನಲ್ ಆಗಿ ತುಂಬ ಹೊತ್ತು ಟ್ರಾವೆಲ್ ಮಾಡಿದ ಮೇಲೆ ನಾವು ಬಂದಿರೋದು ಯಾವ ಸ್ಥಳಕ್ಕೆ ಅಂತಂದರೆ ನೀವೇ ನೋಡಿ. ಸೊ ರಾಜ್ಕುಮಾರ್ ಅವರ ಸ್ಮಾರಕ ಇದೆ. ಸೊ ಆ ಸ್ಮಾರಕದ ಹತ್ರ ನಾವಿವಾಗ ಬಂದಿರೋದು. ಓಕೆ, ತುಂಬ ಹೊತ್ತು ಟ್ರಾವೆಲ್ ಮಾಡಿದ ಮೇಲೆ ನಾವಿವಾಗ ಬಂದು ತಲುಪಿರೋದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ. ಸೊ ಇಲ್ಲಿ ಅವರ ತಂದೆ ಆಗಿರ್ಬೋದು, ಅವರ ತಾಯಿ ಸಮಾಧಿ ಕೂಡ ಆಗಿರ್ಬೋದು ಇಲ್ಲೇ ಇದೆ. ಸೊ ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು 2 hour ಆಯಿತು. ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದಕ್ಕೆ 1.5 hour ಆಯಿತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ. ಬಟ್ ಬರೋವಾಗ ಅದೊಂದು ಇನ್ಸಿಡೆಂಟ್ ಆಗಿತ್ತು, ನಿಮ್ಗೆ ತೋರಿಸ್ಬೇಕು ಅಂತ ಮಾಡಿದ್ದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲೇ ರಾಜ್ಕುಮಾರ್ ಅವ್ರ ಸಮಾಧಿ ಇದೆ. ಅಲ್ಲೇ ಅವರ ತಾಯಿದು ಅಲ್ಲೇ ರಾಜ್ಕುಮಾರ್ ಅವ್ರ ಸಮಾಧಿ ಇದೆ. ಇಲ್ಲೇ ಪುನೀತ್ ರಾಜ್ಕುಮಾರ್ ಅವ್ರ ತಾಯಿದಿದೆ. ಸೊ ಅದ್ರ ಪಕ್ಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಇದೆ. ಸೊ ಅಲ್ಲಿ ಹೋಗಿ ನೋಡೋಣ. ನಾನು ಲಾಸ್ಟ್ ಟೈಮು ಬಂದಾಗ ನೋಡಿದ್ದೆ, ಬಟ್ ಈ ಸಾರಿ ನಮ್ಮ ಪ್ರಜ್ಜು ಬಂದಿದ್ದ, ಅದಕ್ಕೋಸ್ಕರ ಇನ್ನೊಂದು ಸಾರಿ ನಿಮಗೂ ತೋರಿಸ್ದಂಗೆ ಆಗುತ್ತೆ, ನಾನು ಇನ್ನೊಂದು ಸಾರಿ ನೋಡ್ದಂಗೆ ಆಗುತ್ತೆ ಅಂತ ಬಂದೆ. ಓಕೆ, ನಿಮಗೆ ಒಂದು ಮಾತು, ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. 2 ಲೈನಲ್ಲಿ ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಅನ್ನಿಸ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು 2 ಲೈನಲ್ಲಿ. ಸೊ ನನಗೆ ಹೇಳಬೇಕು ಅಂತಂದರೆ, ಮೊನ್ನೆ ಒಬ್ಬರು ಯಾರೋ ಕಮೆಂಟ್ ಹಾಕಿದ್ರು ನನಗೆ ಇನ್ಸ್ಟಾದಲ್ಲಿ, ನಗುವಿನ ರಾಜ ಅಂತ ಅಂದು. ಸೊ ನನಗೆ ಗೊತ್ತಿಲ್ಲ, ಬಟ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್
ಅವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು, ನಗುವಿನ ರಾಜ ಪುನೀತ್ ರಾಜ್ಕುಮಾರ್ ಅವರು ಏನಕ್ಕಪ್ಪ ಅಂತಂದರೆ ನೋವಲ್ಲೂ ನಗೋದನ್ನು ಕಲಿಸಿದವ್ರು ಅವರು. ಸೊ ಅವರಿಂದನೇ ಈ ಒಂದು ನಗು ನಾನು ಕಲ್ತಿರೋದು. ಈ ನಗುವಿಂದ ತುಂಬಾ ನೋವುಗಳು ಮತ್ತು ಖುಷಿ ಕ್ಷಣಗಳು ಇದೆ, ಬಟ್ ನಾನು ಯಾವಾಗಲೂ ನಗ್ತಾ ಇರ್ತೀನಿ. ಬಟ್ ಏನಕ್ಕಪ್ಪ ಅಂತಂದರೆ ಒಂದಿಷ್ಟು ಮೂವೀಸ್ಗಳನ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ನೋಡಿದಾಗ ಆ ಮೂವಿಲಲ್ಲಿ ಅವರೆಲ್ಲ ಹೇಳಿದ್ದು ಒಂದೇ ಒಂದು, ಜೀವನದಲ್ಲಿ ಏನಾದರೂ ಆಗ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ, ಯಾವಾಗಲೂ ನಗ್ತಾ ಇರಬೇಕು. ಸೊ ನಾವು ಯಾವಾಗ ಹೋಗ್ತೀವೋ ಯಾವಾಗಿಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ಇರೋವರೆಗೂ ಚೆನ್ನಾಗಿ ನಕ್ಕೊಂತ ಖುಷಿಯಾಗಿ ಆರೋಗ್ಯದಿಂದ ಇರಬೇಕು. ಬಟ್ ಆ ಪುಣ್ಯಾತ್ಮ ಇಷ್ಟು ಜಲ್ದಿ ಹೋಗಬಾರ್ದಿತ್ತು. ಇದು ಒಂದು ತುಂಬಾ ದುಃಖದ ವಿಷಯ. ಸೊ ಅವರು ತಿರ್ಕೊಂಡಾಗ ನಾನು ಮೋಸ್ಟ್ಲಿ ಹುಬ್ಳಿಲಿ ಕಾಲೇಜ್ ಕಲಿತಾ ಇದ್ದೆ. ಸೊ ಆ ಮೂಮೆಂಟಲ್ಲಿ ಅವರು ತೀರ್ಕೊಂಡಿದ್ರು. ಸೊ ತುಂಬಾ ನೋವಾಯಿತು. ಈ ಥರ ಒಂದು ಸೆಟಪ್ ಇರುತ್ತೆ, ಅವರೊಂದು ಸಮಾಧಿಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇನ್ನೂ ಬರ್ತಾ ಇರ್ತಾರೆ ಅಂತ. ಸೊ ಯಾವತ್ತು ಈ ಒಂದು ಪ್ಲೇಸ್ ಯಾವತ್ತೂ ಖಾಲಿ ಇರೋಲ್ಲ, ಯಾರಾದರೂ ಬಂದೇ ಬರ್ತಾ ಇರ್ತಾರೆ. ನಾರ್ಮಲ್ ಡೇಸಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ. ಸೊ ಇವಾಗ ಅಲ್ಲಿ ಹೋಗಿ ಪುನೀತ್ ರಾಜ್ಕುಮಾರ್ ಅವ್ರ ದರ್ಶನ ಮಾಡೋಣ ಬನ್ನಿ. ನೋಡ್ತಾ ಇರ್ಬೋದು ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ ಅವರು. ಸೊ ಅವರು ನಗುವಿಗೆ ಯಾವತ್ತೂ ಬೆಲೆ ಕಟ್ಟಕ್ಕೆ, ಸೊ ಅವರ ಒಂದು ನಗು ನೋಡಿಕೊಂಡೆ ಮೋಸ್ಟ್ಲಿ ನಾನು ಈ ಒಂದು ನಗುನ ಕಂಡ್ಕೊಂಡಿರೋದಂತ ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಸೊ ಅವ್ರು ಇವಾಗಾದರೂ ಆ ಫೋಟೋನ ನೋಡ್ತಾ ಇದ್ದರೆ ಅವ್ರು ಇನ್ನೂ ಆದರೂ ತೀರ್ಕೊಂಡಿಲ್ಲ, ನಮ್ಮ ಸುತ್ತಾನೇ ಇದ್ದಾರೆ ಅನ್ನೋ ಒಂದು ಫೀಲ್ ಇರುತ್ತೆ, ಪಾಸಿಟಿವ್ ವೈಬ್ ಇರುತ್ತೆ. ಸೊ ನಿಜವಾಗ್ಲೂ ಇವಾಗ ಒಂದು ಕನ್ನಡ ಇಂಡಸ್ಟ್ರಿಗೆ 1000 ಕೋಟಿ 2000 ಕೋಟಿ ಸಿನಿಮಾ ಬರ್ತಿರ್ಬೋದು, ಬಟ್ ಈ ಪುಣ್ಯಾತ್ಮ ಆವಾಗಲೇ ಆ ಒಂದು ಪಿಕ್ಚರು ಕೋಟಿ ಕೊಟ್ಟು ತೆಗಿಲಿಲ್ಲ ಅಂತಂದರು. ಇರೋ ಒಂದು ಕೋಟಿಗಳಲ್ಲೇ ಲಕ್ಷಾಂತರ ಕೋಟಿ ಮನಸ್ಸುಗಳನ್ನ ಗೆದ್ದವರು ಅವರು. ಸೊ ಅದಕ್ಕೆ ಇವಾಗಾದರೂ ಕರ್ನಾಟಕದಲ್ಲಿ ಅವ್ರನ್ನ ದೇವರು ಅಂತ ಕೂರಿಸೋದು. ಸೊ ಥ್ಯಾಂಕ್ ಗಾಡ್. ದೇವರಿಗೆ ನಕ್ಷತ್ರ ಕಡಿಮೆ ಆಗಿದ್ವೋ ಗೊತ್ತಿಲ್ಲೋ ಮ್ಯಾಗ ಈ ಒಂದು ನಕ್ಷತ್ರನ ಇಷ್ಟು ಬೇಗ ಕರೆಸ್ಕೊಂಡಿದ್ದಾನೆ. ಸೊ ಇವರು ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಇನ್ನೂ ಹಲವಾರು ಪಿಕ್ಚರ್ಗಳು ಬರ್ತಿದ್ವು. ಸೊ ಇವ್ರದ್ದು ಲಾಸ್ಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನಕ್ಕೆ ಇವ್ರದ್ದು ಲಾಸ್ಟ್ ಮೂವಿ ಗೊತ್ತಿದೆ ಅಂತ. ಸೊ ಇವಾಗ ಇವ್ರದ್ದು ದರ್ಶನ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವ್ರದ್ದು ತಾಯಿಯವರ ದರ್ಶನ ಮಾಡಿಕೊಂಡು ಅದಾದಮೇಲೆ ರಾಜ್ಕುಮಾರ್ ಅವ್ರ ಸಮಾಧಿ ಇದೆ. ಬೆಂಗಳೂರಿಗೆ ಯಾರಾದರೂ ಬಂದರೆ ಈ ಒಂದು ಪ್ಲೇಸ್ ಒಂಥರ ಏನು ವೀಕ್ಷಣೀಯ ಸ್ಥಳ ಆಗಿದೆ. ಸೊ ಪುನೀತ್ ರಾಜ್ಕುಮಾರ್ ಅವ್ರದ್ದಾಗಲಿ, ಇನ್ನು ನೆಕ್ಸ್ಟ್ ಇಲ್ಲಿ ಅಂಬರೀಷ್ ಅವ್ರದ್ದೊಂದಿದೆ, ಅದೊಂದು ಬೇಕಾದರೆ ನಿಮಗೆ ತೋರಿಸ್ತೇನಂತೆ. ಸೊ ಇವಾಗ ಹೋಗೋಣ ನೆಕ್ಸ್ಟು. ಸೊ ನೋಡಿದ್ರಲ್ಲ ಇವಾಗ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಇದೆ. ಅದಾದಮೇಲೆ ಅವರ ತಾಯಿಯವರು ಪಾರ್ವತಮ್ಮ ಅವರ ಒಂದು ಸಮಾಧಿ ಕೂಡ ಇಲ್ಲೇ ಮಾಡಿದ್ದಾರೆ. ಸೊ ಅವರ ಒಂದು ಫ್ಯಾಮ್ಲಿದು ಈ ಕಡೆನೇ ಇದೆ ಸದ್ಯಕ್ಕೆ, ಪಾರ್ವತಮ್ಮ ಅವ್ರದ್ದು ಮತ್ತು ರಾಜ್ಕುಮಾರ್ ಸರ್ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಲ್ಲೇ ಮಾಡಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ಪಾರ್ವತಮ್ಮ ಅವರ ಒಂದು ಸಮಾಧಿನ. ಸೊ ಅದಾದಮೇಲೆ ರಾಜ್ಕುಮಾರ್ ಸರ್ ಅವ್ರದ್ದು ಅಲ್ಲಿದೆ. ಓಕೆ, ಇಲ್ಲಿ ಯಾರೇ ಬಂದರೂ ಒಂದಿಷ್ಟು ಫ್ಲವರ್ನ ತೊಗೊಂಡು ಬರ್ತಾರೆ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಅರ್ಪಣೆ ಮಾಡೋದಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಫ್ಲವರ್ಸ್ನ. ಓಕೆ, ಇಲ್ಲಿ ಫ್ಲವರ್ಸ್ ಕಾಣ್ತಾ ಇದೆ ಅಲ್ವಾ, ಇದೇ ಥರ ಫ್ಲವರ್ಸು ನಿಮಗೆ ಅಲ್ಲಿಯೂ ಕೂಡ ಕಾಣ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಇವಾಗ ಫೈನಲ್ ಆಗಿ ನಾವು ಬಂದಿರೋದು ರಾಜ್ಕುಮಾರ್ ಅವರ ಸಮಾಧಿ ಹತ್ರ. ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಇಲ್ಲೇ ಲಾಸ್ಟು ಅವರ ಸಮಾಧಿ ಇದೆ. ಸೊ ಇದಾದಮೇಲೆ ಇದ್ರ ಅವ್ರ ಸುತ್ತಮುತ್ತ ಅವರು ಮಾಡಿದಂಥ ಚಲನಚಿತ್ರಗಳ ಒಂದು ಭಾವಚಿತ್ರಗಳನ್ನು ಇಲ್ಲಿ ಹಾಕ್ತಾರೆ. ಸೊ ಇವಾಗ ನಿಮಗೆ ಅದು ತೋರಿಸ್ತೀನಿ. ಓಕೆ, ಇಲ್ಲಿ ಆಲ್ಮೋಸ್ಟ್ ಆಲ್ ಅವರ ಒಂದು ನಟಿಸಿದಂಥ ಎಲ್ಲ ಪಿಕ್ಚರ್ಗಳು ಇಲ್ಲಿದೆ. ಮಯೂರ ಆಯಿತು, ಬಲೆ ಹುಚ್ಚ ಆಯಿತು, ಗೋವಾದಲ್ಲಿ CID, ಇವೆಲ್ಲ ಅವರ ಹಳೆ ಪಿಕ್ಚರ್ಗಳು. ಹಾಗೆ ಪ್ರತಿಯೊಂದು ಪಿಕ್ಚರ್ಗಳನ್ನು ಇಲ್ಲಿ ಅವರು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಈ ಒಂದು ಸೈಡಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ನೋಡ್ಬೋದು ಕಸ್ತೂರಿ ನಿವಾಸ ಆಯಿತು, ಬಂಗಾರದ ಮನುಷ್ಯ ಆಯಿತು. ಅವರ ಒಂದು ಪಿಕ್ಚರ್ಗಳಲ್ಲಿ ನಿಮ್ಮ ಒಂದು ಪಿಕ್ಚರ್ ಯಾವುದು ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ಹೇಳಿ, ನೋಡೋಣ ಯಾವುದು ನಿಮಗೆ ಒಂದು ಫೇವ್ರೇಟ್ ಅಂತ. ಸೊ ಇವಾಗ ನೆಕ್ಸ್ಟ್ ನಾವು ಅಂಬರೀಷ್ ಅವರ ಒಂದು ಸಮಾಧಿ ಇಲ್ಲೇ ಇದೆ. ಸೊ ಅಲ್ಲಿಗೆ ಹೋಗಿ ಸಿಗ್ತೀನಂತ ಬನ್ನಿ. ಇನ್ನೊಂದು ಹೇಳೋದು ಮರೆತೆ ನಿಮಗೆ ನಾನು, ಈ ಒಂದು ಸಮಾಧಿಗಳನ್ನ ನೋಡೋದಕ್ಕೆ ಯಾವುದೇ ಥರದ ಶುಲ್ಕ ಇಲ್ಲ, ಏನೂ ಇಲ್ಲ. ನೀವು ಆರಾಮಾಗಿ ಬಂದು ನೋಡಿಕೊಂಡು ಹೋಗ್ಬೋದು. ನಿಮಗೆ ಬೇಕಿದ್ರೆ ನೀವು ಹೂವು ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಬಿಡ್ಬೋದು. ಆದರೆ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಇಲ್ಲೇ ಹೂವು ಮಾರೋರು ಇದ್ದೇ ಇರ್ತಾರೆ. ಸೊ ನಿಮ್ಗೆ ಬೇಕಿದ್ರೆ ತೊಗೊಂಡು ಹೋಗಿ ಅವ್ರಿಗೆ ಇಟ್ಟು ಬರ್ಬೋದು. ಅಜ್ಜಾ ಬೀಜ ನುಂಗ್ಬೇಡ ಮತ್ತ, ಕಲ್ಲಂಗಡಿ ಹಣ್ಣು ಬೆಳಿತಾವ ನೋಡು ಮತ್ತ. ಹಾಂ ಬೆಂಗಳೂರು ನೋಡಿದ್ಯಾ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ? ಹಾಂ, ಸ್ವಲ್ಪ ಸಾಲ್ಟ್ ಕೊಡಿ, ಉಪ್ಪು ಹಾಕೊಂಡ್ ಬಿಡು ಪೂರ ಅದ್ರಾಗ ಹಚ್ಕೊಂಡು ತಿಂದ್ಬಿಡಿ ಪಜ. ಹಾಂ, ಕಲಾಂಡಿ ತಿನ್ನಂತ ಉಪ್ಪು ಮುಕ್ಕಳದಾಗ ಹಾಕೊಂತೀನಿ. ಅವು ಖಾರ ಹಾಕಿದ್ದು ನೋಡಿ ಆಗಲೇ ಮೊನ್ನೆ ಆಯ್ತು ಅಲ್ಲೇ ತಿಂದಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿದ್ದಾರೆ ಅಂದರೆ ತಿನ್ನೋದು. ಟಮಾಟೆ ಹಣ್ಣು ಆಯಿತು, ಸೌತೆಕಾಯಿ ಆಯಿತು, ಎಲ್ಲ ಮಿಕ್ಸ್ಚರ್ ಕೊಡ್ತಿರ್ಬೇಕು.
ನಮ್ಮ ಊರಾಗ ನಾವು ಸೌತೆಕಾಯಿ ತೊಂಬಂದು ಕೊಟ್ಟರು ತಿನ್ನಂಗಿಲ್ಲ. ಆದ್ರೆ ಇಲ್ಲಿ ನೋಡಿ ಸೌತೆಕಾಯಿನೂ ಇಟ್ಟಿದ್ದಾರೆ, ಟಮಾಟೆ ಹಣ್ಣು ಎಲ್ಲ ಇಟ್ಟಿದ್ದಾರೆ. ಮೋಸ್ಟ್ಲಿ ಅದನ್ನೆಲ್ಲ ಕಟ್ ಮಾಡಿ ಅದರಲ್ಲಿ ಹಾಕಿ ನಮ್ಮ ಊರ ಸೈಡು ನಾವು ಗಿರ್ಮಿಟ ತಿಂತೀವಿ. ಬಟ್ ಇಲ್ಲಿ ಅದನ್ನ ಮಿಕ್ಸರ್ ಮಾಡಿ ಎಲ್ಲ ಕೂಡಿ ಕಲಿಸಿ ಕೊಡ್ತಿರ್ತಾರೆ. ಬಟ್ ನೋಡಕ್ ಮಾತ್ರ ಚಲೋ ಐತೆ, ಬಟ್ ಈಗ ತಿನ್ನ ಅಂತ ಮೂಡೊಳಗಿಲ್ಲ. ಸೊ ಇನ್ನೊಂದ್ಸಲ ಯಾವ್ದಾದ್ರು ತಿಂದ್ರೆ ನಿಮ್ಗೆ ಅದನ್ನ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತಾನೆ. ಫೈನಲ್ ಆಗಿ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ವಿ ಅಂಬರೀಷ್ ಅವರ ಒಂದು ಸ್ಮಾರಕದ ಹತ್ರ. ನೋಡ್ತಾ ಇರ್ಬೋದು ಅಂಬರೀಷ್ ಅವರ ಈ ಒಂದು ಇದರಲ್ಲಿ ಅವರ ಒಂದು ಸಮಾಧಿ ಮಾಡಿರೋದು. ಸೊ RCB ಕ್ರೇಜ್ ಹೇಗಿದೆ ಅಂದರೆ ಇಲ್ಲಿ ನೋಡಿ, ಅಂಬರೀಷ್ ಅವರ ಪಕ್ಕದಲ್ಲಿ ವಿರಾಟ್ ಕೊಹ್ಲಿ ಅವರು ಹಾಕಿದ್ದಾರೆ, ಹಾಗೆ ನ್ಯಾಯ ನೀತಿ ಧರ್ಮ ಅಂಬಿ ಸೇವಾ ಸಮಿತಿ ಅವರು ಹಾಕಿದ್ದಾರೆ. ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಟ್ಯಾಗ್ಲೈನು, ಹಾಗೆ ಕಪ್ ಗೆದ್ದಿರೋದು ಕೂಡ ಹಾಕಿದ್ದಾರೆ ಈ ಸರಿ ವಿರಾಟ್ ಕೊಹ್ಲಿ ಅವರು. ಆದರೂ ಬ್ಯಾಕ್ ಟು ಬ್ಯಾಕ್ RCB ಅವರು 2 ಸಲ ಕಪ್ ಗೆದ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಹಾಗೆ ಒಳಗಡೆ ಹೋಗಿ ಅಂಬರೀಷ್ ಅವರ ಒಂದು ಸ್ಮಾರಕ ಹೇಗಿದೆ, ಸ್ಮಾರಕ ಅಲ್ಲ ಅವರ ಒಂದು ಸಮಾಧಿ ಇಲ್ಲೇ ಮಾಡಿರೋದು. ಸೊ ಅವ್ರದ್ದು ಹೇಗಿದೆ ಹೇಗಿಲ್ಲ ಅಂತ ಹೋಗಿ ನೋಡೋಣ ಬನ್ನಿ. ಸೊ ಅಂಬರೀಷ್ ಅವರ ಸ್ಮಾರಕ ಹೇಳ್ತಾ ಇದ್ನಲ್ಲ ನಿಮಗೆ ಅಂಬರೀಷ್ ಅವರ ಸ್ಮಾರಕ ಅಂತ. ಸೊ ಅವರ ಒಂದು ಸಮಾಧಿ ಹತ್ರ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಾ ಇರ್ಬೋದು ಅವರ ಒಂದು ಸ್ಟ್ಯಾಚು ಕಟ್ಟಿಸಿದ್ದಾರೆ. ಈ ಒಂದು ಸ್ಟ್ಯಾಚು ನೋಡಿದಾಗ ನಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಸ್ಮಾರಕ ನೋಡಿದಾಗ ಇದೆ. ಯಾಕೆಂದರೆ ಇವರು ಒಂದು ಮೂವಿ ಮಾಡಿದರು, ಮೋಸ್ಟ್ಲಿ ಆ ಮೂವಿ ಯಾವುದೋ ಗೊತ್ತಿಲ್ಲ. ಅಂಬರೀಷ್ ಅವರು ದರ್ಶನ್ ಅವರು ಒಂದು ಮೂವಿ ಮಾಡಿದರು ಅಂಬರೀಷ್ ಅಂತೇಳಿ. ಅದರಲ್ಲಿ ನಾಡಪ್ರಭು ಅವರು ಅಂಬರೀಷ್ ಅವರಾಗಿರ್ತಾರೆ. ಸೊ ಆ ಒಂದು ಥೀಮ್ನ ಇಟ್ಕೊಂಡು ಈ ಒಂದು ಸ್ಮಾರಕ ಮಾಡಿರ್ಬೋದೋ ಗೊತ್ತಿಲ್ಲ. ಬಟ್ ಅವ್ರನ್ನ ನೋಡ್ತಾ ಇದ್ದರೆ ಸೇಮು ನಾಡಪ್ರಭು ಕೆಂಪೇಗೌಡ ಅವ್ರನ್ನ ನೋಡಿದಾಗೆ ಆಗುತ್ತೆ. ಸೊ ಇವಾಗ ಅದು ಆಯಿತು. ಇವಾಗ ನೆಕ್ಸ್ಟ್ ಅವರ ಒಂದು ಸಮಾಧಿ ಹತ್ರ ಹೋಗೋಣ. ನೋಡ್ತಾ ಇರ್ಬೋದು ನೀವು ಅವರ ಒಂದು ಸಮಾಧಿನ ಹೇಗೆ ಮಾಡಿದ್ದಾರೆ ಅಂತ. ಸೊ ಇದು ಒಂದು ಪೂರ್ತಿ ಜಾಗ ಅಂಬರೀಷ್ ಅವರ ಒಂದು ಸಮಾಧಿ ಮಾತ್ರ ಆಗಿದೆ. ಸೊ ಇಲ್ಲಿ ಮತ್ತೆ ಯಾವುದೋ ಒಂದು ಸಮಾಧಿ ಕೂಡ ಇಲ್ಲಿ ಹಾಕಿಲ್ಲ. ಸೊ ಓಕೆ, ಇಲ್ಲಿ ಫ್ರಂಟಿಂದ ನೋಡಿ ಅವರ ಒಂದು ಸಮಾಧಿನ ಯಾವ ರೀತಿ ಕಟ್ಟಿದ್ದಾರೆ ಅಂತ. ಓಕೆ, ಜೀವನದಲ್ಲಿ ಮನುಷ್ಯ ಇದ್ದಾಗ ಏನೋ ಸಂಪಾದನೆ ಮಾಡಲ್ಲ ಅಂತೆ, ಸತ್ತ ಮೇಲೆ ಎಲ್ಲನೂ ಸಂಪಾದನೆ ಮಾಡ್ತಾರೆ. ಅದೇ ರೀತಿ ಆಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಒಂದು ನಿಧನದ ನಂತರ ಅವರು ಮಾಡಿದ ಪುಣ್ಯ ಕೆಲಸಗಳು ಬೆಳಕಿಗೆ ಬಂದಿರೋದು. ಅದಕ್ಕೆ ಅವರು ಇವಾಗಾದರೂ ಎಲ್ಲರ ಮನಸ್ಸಲ್ಲೂ ದೇವರಾಗಿರೋದು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಅಂಬರೀಷ್ ಅವರ ಒಂದು ಸಮಾಧಿನ. ಅಮರಜೀವಿ ಅಮರನಾಥ್ ಅಂತ. ಅಂಬರೀಷ್ ಅವರು ಹುಟ್ಟಿದ್ದು 1952ರಲ್ಲಿ, ತೀರ್ಕೊಂಡಿದ್ದು 2018ರಲ್ಲಿ. ಓಕೆ, ಇದು ಅಂಬರೀಷ್ ಅವರ ಒಂದು ಸಮಾಧಿ ಆಗಿತ್ತು. ಬಟ್ ಈ ಒಂದು ಜಾಗ ಪೂರ ಅಂಬರೀಷ್ ಅವರ ಒಂದು ಸಮಾಧಿ ಮಾತ್ರ ಮುಡುಪಾಗಿಟ್ಟಿದ್ದಾರೆ. ನಮ್ಮದು ಪ್ಲ್ಯಾನ್ ಏನಿತ್ತು ಅಂತಂದರೆ ಫಸ್ಟ್ ವಿಧಾನಸೌಧಕ್ಕೆ ಹೋಗಿ ಅದಾದಮೇಲೆ ಈ ಕಡೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಮೆಜೆಸ್ಟಿಕ್ಕಿಂದ ಈ ಒಂದು ಜಾಗ ತುಂಬಾ ದೂರ ಇರೋ ಕಾರಣಕ್ಕೋಸ್ಕರ ಫಸ್ಟ್ ಇಲ್ಲಿ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಮತ್ತೆ ಹೋಗಿ, ಮೆಜೆಸ್ಟಿಕ್ಕಿಂದ ಮತ್ತೆ ವಿಧಾನಸೌಧಕ್ಕೆ ಹೋಗಿ ಅದಾದಮೇಲೆ ನಮ್ಮ ಡ್ಯಾನ್ಸ್ ರೀಲ್ಸ್ಗಳನ್ನ ನಾವು ಮಾಡಬೇಕು. ಸೊ ಗೊತ್ತಿಲ್ಲ, ಇವಾಗ ಆಲ್ರೆಡಿ ಟೈಮು 1:30 ಆಗಿದೆ, 2 ಆಗಿದೆ, ನನಗಂತೂ ಗೊತ್ತಿಲ್ಲ. ಫೋಟೋ ತೆಗಿಲ್ಲ. ಪಜ್ಜ ನಮ್ಮ ಪಜ್ಜ ಇದ ಫಸ್ಟ್ ಟೈಮ್ ರೀ ಬೆಂಗಳೂರಿಗೆ ಬಂದಿದ್ದು. ಅದಕ್ಕೆ ಎಲ್ಲರಿಗೂ ಒಂದೊಂದು ಫೋಟೋ, ಎಲ್ಲ ಕಡೆ ಒಂದೊಂದು ಫೋಟೋ ತೊಗೊಳಕತ್ತಾನೆ. ಯಾಕಂದ್ರೆ ಒಂದು ಪ್ರೂಫಿಗೆ ಇರಲಿ ಅಂತ ಅವ್ರ ಮನ್ಯಾಗ ತೋರಿಸಿದ್ರೆ, ಅಥವಾ ಮನ್ಯಾಗ ಯಾರು ಕೇಳಿದ್ರೆ, ಊರಾಗ ಯಾರು ಕೇಳಿದ್ರೆ ಬೆಂಗಳೂರಿಗೆ ಹೋಗಂದಿಲ್ಲ ಅಂತ ಕೇಳಿ ಫೋಟೋ ಬೇಕಿಡ್ರಿ. ಅದಕ್ಕೆ ಈಗ ಅವನಿಗೊಂದು ಫೋಟೋ ತೆಗೆದು ಮತ್ತೆ ನೀವು ಸಿಗ್ತೀನಿ. ಓಕೆ, ಇನ್ನೊಂದು ಸಾರಿ ನೋಡ್ಕೊಳ್ಳೋದಿದ್ರೆ ನೋಡ್ಕೊಂಬಿಡಿ ಅಂಬರೀಷ್ ಅವರ ಒಂದು ಸ್ಮಾರಕನ, ಹಾಗೆ ಅವರ ಒಂದು ಸಮಾಧಿನ. ಓಕೆ, ಇವಾಗ ಇಲ್ಲಿಂದ ನಾವು ಸೀದಾ ಮತ್ತೆ ಹೋಗಬೇಕು ಮೆಜೆಸ್ಟಿಕ್ಕಿಗೆ. ಮತ್ತೆ ಮೆಜೆಸ್ಟಿಕ್ಕಿಗೆ ಇಲ್ಲಿಂದ ಹೋಗಬೇಕು ಅಂದರೆ ಏನಿಲ್ಲ ಅಂದ್ರೆ ಮತ್ತೆ 1 ತಾಸು ಬೇಕೇ ಬೇಕು. ಸೊ ನಿಮ್ಗೆ ಈಗ ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ನಾವು ವಿಧಾನಸೌಧ ಹತ್ರ ಹೋಗಬೇಕು. ಇನ್ನು ಡ್ಯಾನ್ಸ್ ರೀಲ್ಸ್ ಮಾಡೋದಿದೆ, ಎಲ್ಲ ಇದೆ, ಗೊತ್ತಿಲ್ಲ ಏನಾಗುತ್ತೆ ಏನಿಲ್ಲ ಅಂತ. ಓಕೆ, ನಿಮಗೆ ಇವಾಗ ಅಲ್ಲಿ ಹೋಗಿ ಸಿಗ್ತೀನಂತೆ, ಬನ್ನಿ. ಅಜ್ಜ ನಿಂಗೆ ಹೋಗ್ಬೇಕೇನು? ಎಷ್ಟು ಹಣ ಒಂದಕ್ಕೆ? 30. ಅವನು ಜಾಸ್ತಿ ಇದೆ ನೋಡಿ, ಅವ್ನು ಚಲೋ ಬಂದಿರ್ಲ
ನಿಮಗೆ ನಾನು ಆಗ್ಲೇ ಹೇಳಿಲ್ವಾ ಒಳ್ಳೆ ಬಂದು ನೋಡೋಣ ತಿನ್ನೋದಾದ್ರೆ ತಿನ್ನೋಣ ಅಂತ. ಸೊ ಇವಾಗ ಫೈನಲ್ ಆಗಿ ನಮ್ಮ ಅಣ್ಣ 2 ತೊಗೊಂಡಿದ್ದಾನೆ. ಓಕೆ, ಒಂದು ಪಜ್ಜಾಗ ಅವರಿಗೆ, ಇನ್ನೊಂದು ನನಗೆ. ಓಕೆ, ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಗಿದೆ ಹೇಗಿಲ್ಲ ಅಂತ ನಾನು ಹೇಳ್ತೀನಿ. ಎಷ್ಟು ಒಂದು 8-10 ಹಾಕ್ತಿರಣ್ಣ ಐಟಮ್? ಈಗ ಅದ್ರೊಳಗೆ ಒಂದು 8-10 ಹಾಕಿರ್ತಾರಣ್ಣ ಐಟಮ್ ಇದ್ರಾಗಣ. ಪಜ್ಜ ಹಿಡ್ಕೊಲೆ 12 ಐಟಮ್ ಅಣ್ಣ. ಪಜ್ಜ ನಮ್ಮ ಊರಾಗ ಉಳ್ಳಾಗಡ್ಡಿ ಫೋನ್ ಒಳಗೆ ಇಟ್ಕೊ. ನಿಂದೇನೈತೆ? ಫೋನ್ ಪೇ ಮಾಡಂತ ಹೇಳ ಆಮೇಲೆ. ಫೋನ್ ಪೇ ಮಾಡ್ತಾನೆ, ಸುಮ್ಮನೆ ಶೋ ಮಾಡ್ತಾನ ಅವನು. ಅದು ವರ್ಕ್, ಅದು ಓಪನ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತೆ. ಅಷ್ಟೊಂದ್ರಾಗ ಹೆಂಗು ನಾವು बच्चा समझ गया तुम्हारा अंदर का वो ये ना हमारा तुमको समझ गया. ಓಕೆ, ಇವಾಗ ಅದನ್ನು ತೊಗೊಂಡು ತಿನ್ಕೊಂಡು ಹೋಗೋಣ. ಪೇ ಮಾಡ್ತೀನಿ, 1 ನಿಮಿಷ ಅಮೌಂಟ್ ಪೇ ಮಾಡಬೇಕು. ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಇವಾಗ ನಾವು ಬಂದಿದ್ದೀವಿ GT ಮಾಲ್ಗೆ. ನೋಡ್ತಾ ಇರ್ಬೋದು, ವಿಧಾನಸೌಧಕ್ಕೆ ಹೋಗ್ಬೇಕು ಅಂದ್ಕೊಂಡು ಬಟ್ GT ಮಾಲ್ಗೆ ಬಂದಿದ್ದೀವಿ. ಹೋಗೋಣ ಒಳಗಡೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು GT ಮಾಲಲ್ಲಿ. ನೋಡೋಣ ಹೇಗಿದೆ ಅಂತ ಬನ್ನಿ. ನಡ್ಕೊಂತ ಹೋಗ್ರಂದ್ರ ಫಸ್ಟ್ ಮ್ಯಾಗ ಹೋಗ್ಬೇಕಲೇ ಪಜ್ಜ. ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ತಿನ್ನಕೋಮ ಎಲ್ಲ ಮ್ಯಾಲೆ ಐತೆ, ಟಾಪ್ ಫ್ಲೋರ್ ತಿನ್ನೋದೆಲ್ಲ. ಪಜ್ಜ ಅವನು ಎಲ್ಲೋದು ಚಾಳಿ ಬಿಡಲ್ಲ ಅಂತ ಎಲ್ಲೇ ಪಜ್ಜ ಒಟ್ಟಾನಿ. ಹಾಂ, ಗೇಮ್ ಆಡಮ್ಮ. ಗೇಮಿಂಗ್ ಕಿಫೆ ಕಡಿ. ಹಾಂ, ಅಲ್ಲೊಂದು ಗೇಮ್ ಆಡ್ತಾನೆ ಪಕ್ಕ. ಎಲ್ಲೇ ಎಕ್ಸಿಟ್ಲೇ ನಿಮ್ಮ ತಿನ್ನಕ್ಕೆ ಎಲ್ಲಿ ಹೋಗಿ? ತಿನ್ನಕ ಹೈದ್ರಾಬಾದ್ ಬಿರಿಯಾನಿ. ಪಜ್ಜ 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 ಹೊಟ್ಟೆ ಸಾಗತೈತೆ. ಅಲ್ಲೇ ಬರಾಕ್ ಕುಂತೀನಿ ಬೈ. ಪಾಪ್ಕಾರ್ನ್ ಹೇಳಿಲ್ಲ ಮಂಡಿ ಮಾಡ್ದಾಗ ಇದ ವಾಸನೆ ಬರತೈತಿಲ್ಲ ಅಲ್ಲೂ. ಇನ್ನೊಂದು ಆಗೈತೆ ನಡ್ರಿ. ಕೆಳಗೆ ಏನಿಲ್ಲ ಭಯ, ಕೆಳಗೆಲ್ಲ ಪಾರ್ಕಿಂಗ್. ನಿಮ್ಮನ್ನು ಒಯ್ಕೊಂಡೆ ನಿಮ್ಗೆ ಅದಕ್ಕೆ ಮ್ಯಾಗ್ ಅಂತಂದು. ಇಲ್ಲಿ ಏನು ತಿನ್ನಕ್ ತಗೊಂತೀವಿ? ಮ್ಯಾಗ್ ಬಾ ಬಾ, ಇಲ್ಲೇ ಇದ್ಬಾ ಹತ್ತದು. ಚಲೋ ಭಯ ನಾಳೆ ಹೋಗುತ್ತೆ ನೋಡಿ ಅದು. ಏನು ಜೋರಾದ್ಲೆ ಈಗ ಅದು ಸ್ವಲ್ಪ ನಡಿಬೇಕನ್ಲಿ ಅದಕ್ಕೆ. ನಿಮ್ಮೋನ್ ಫಸ್ಟಿಗೆ ಮ್ಯಾಗ್ ಹೋದ್ರೆ ಆಗ್ತಿತ್ತು ಪಜ್ಜನಿ ಐಕಂತ. ಹಾ ನೋಡಿ ಮತ್ತೆ ನೀನು ವೇಟ್ ಭಾಳ ಇದ್ದಂಗೆ ಅದಿ. ಸ್ಲೋ ಆಗ್ತದ ಒಳ್ಳೆ. ಏನು 49. ಮಾಲಿಗೆ ಹೋದ ತಕ್ಷಣನೇ ನಾವು ಹೋಗಿರೋದೇ ಫಸ್ಟ್ ಜುಡಿಯೋ ಒಂದು ಶಾಪ್ಗೆ. ಅಲ್ಲಿರೋ ಒಂದು ಸಾಂಗು ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ನನ್ನ ವಾಯ್ಸ್ನ ನಾನು ಮ್ಯೂಟ್ ಹಾಕಿದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಕ್ಷಮಿಸಬೇಕು. ಸೊ ನಾವು ಈ ಒಂದು ವಿಡಿಯೋದನ್ನ ತುಂಬ ಲೆಂತಿ ಆಗಿರೋದಕ್ಕೋಸ್ಕರ 2 ಪಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾ ಈ ಒಂದು ಬ್ಲಾಗ್ನಲ್ಲಿ ಶಾಪಿಂಗ್ ಏನು ಮಾಡಿದ್ವಿ, ಆ ಒಂದು ಮಾಲಲ್ಲಿ ನಾವು ಏನು ತೊಗೊಂಡ್ವಿ, ಹಾಗೆ ನೆಕ್ಸ್ಟ್ ನಾವೇನು ಮಾಡಿದ್ವಿ ಅಂತ ಕಂಪ್ಲೀಟ್ ಬ್ಲಾಗ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರು ಮಿಸ್ ಮಾಡ್ಕೋಬೇಡಿ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನ್ ಈ ವಿಡಿಯೋ ಬಗ್ಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಕಾಯ್ತಾ ಇರಿ, ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.